ಎಷ್ಟ್ ದಿನ ತಗೊಂಡಿ ನೀನು ಕೋವಿಶೀಲ್ಡ್ ತಗೊಂಡು ಕೋವ್ಯಾಕ್ಸಿನ್ ತಗೊಂಡು? The voice and his award-winning poetry published in The Fisherman's Invocation and The Dreamer, His Vision. So the very short script about what the poetry is all about. More than this, dear students, ಅವ್ರು ಯಾವ ಊರಿನವರು, ಹುಟ್ಟಿದ ಡೇಟು ಅಥವಾ ಯಾವ ಕಂಟ್ರಿಗೆ ರಿಲೇಟೆಡ್ ಅದಾರ, ಇದು ಒಂದು ನಮಗ್ ಗೊತ್ತಿರಬೇಕು. ನಾಳೆ ಕ್ವಶನ್ ಆನ್ಸರ್ಸ್ ಬರೆಯುವಾಗ ವ್ಯಾಲ್ಯೂ ಬೇಸ್ಡ್ ಕ್ವಶನ್ಸ್ ಹಾಕಿರ್ತಾರಲ್ಲ, ಅವ್ರ ಒರಿಜಿನಿಟಿ ಕೇಳ್ತಾರ. ಸೊ ಇದನ್ನ ನಿಮ್ ನೋಟ್ ಮೇಕಿಂಗ್ ಒಳಗೆ ಹಾಕೋರಿ ಇವತ್ತು. ಹಿ ಇಸ್ ಫ್ರಮ್ ಆಫ್ರಿಕಾ, ಈಸ್ ಅ ನೈಜೇರಿಯನ್ ಪೋಯೆಟ್. ಹಿ ಬಿಲಾಂಗ್ಸ್ ಟು ನೈಜೇರಿಯನ್ ಕಂಟ್ರಿ. ಫೈನ್. ಅವ್ರ ರೈಟಪ್ಸ್ ಅವ್ರದ್ದು ಏನೇನು ಫಿಶರ್ಮೆನ್ಸ್ ಇನ್ವೊಕೇಶನ್, ದ ಡ್ರೀಮರ್, ಹೀಸ್ ವಿಷನ್, ಈ 3 ಕವನ ಸಂಕಲನಗಳನ್ನು ಬರ್ದಿಟ್ಕೋರಿ. ಸೊ ಐಸ್ ಬ್ರೇಕಿಂಗ್ ವಿ ಶಲ್ ಲುಕ್ ಆಫ್ಟರ್ ನಾವು. ಒನ್ಸ್ ಅಪಾನ್ ಅ ಟೈಮ್, ಒಂದು ಕಾಲದಲ್ಲಿ. ಸ್ಟೋರಿ ಯಾವಾಗ್ಲೂ ಕತೆಗಳು, ಯಾವುದೇ ಕತೆಗಳು ಯಾವ ಡೈಲಾಗ್ ದಿಂದ ಹೆಚ್ಚಾಗಿ ಇದೇ ಡೈಲಾಗ್ ದಿಂದ ಸ್ಟಾರ್ಟ್ ಆಗ್ತಾವ. ಒನ್ಸ್ ಅಪಾನ್ ಅ ಟೈಮ್ ಇಸ್ ರಿಟನ್ ಇನ್ ದ ಬ್ಯಾಕ್ ಡ್ರಾಪ್ ಆಫ್ ನೈಜೇರಿಯಾಸ್ ಇಂಡಿಪೆಂಡೆನ್ಸ್ ಫ್ರಮ್ ಬ್ರಿಟನ್. ಈ ಬ್ರಿಟಿಷರ್ಸ್ ಯಾರ್ಯಾರಿಗೆ ಕಾಡ್ಯಾರ ಅಂತಿನ್ನ, ಒಂದು ಆಫ್ರಿಕಾ, ನೆಕ್ಸ್ಟ್ ನೈಜೇರಿಯಾ, ನೆಕ್ಸ್ಟ್ ಇಂಡಿಯಾ, ಒಟ್ಟು ಕಡ್ಕೋತ ಇದಾರ ಅವ್ರು. ಬ್ರಿಟಿಷ್ ವಾಂಟೆಡ್ ಟು ಆಕ್ಯುಪೈ ಮೋಸ್ಟ್ ಆಫ್ ದ ಪಾರ್ಟ್ ಆಫ್ ದ ವರ್ಲ್ಡ್. ಐ ಥಿಂಕ್ ಎಲ್ಲಾ ಕಂಟ್ರಿಗೆ ಒಟ್ಟೆ ಜೀವ ತಿಂದಾರ ನೋಡ್ರಿ ಅವ್ರು. ದೇ ವರ್ ಸೂಪರ್ ಪವರ್ ಬಿಫೋರ್ ಅಮೆರಿಕನ್ಸ್, ಐ ಥಿಂಕ್. ಒಟ್ಟು ಎಲ್ಲಾ ಯಾವುದೇ ಇಂಡಿಪೆಂಡೆನ್ಸ್ ಸ್ಟೋರಿ ಓದ್ತಿವಲ್ಲ ಹಿಂದಿನ, ಒಟ್ಟರು ಇವರೇ ಅದಾರ. ಈಸ್ ರಿಟನ್ ಇನ್ ದ ಬ್ಯಾಕ್ ಡ್ರಾಪ್. ಬ್ಯಾಕ್ ಡ್ರಾಪ್ ಅಂತಂದ್ರ ಹಿಂದಿನ ಟೈಮ್ ಒಳಗ of Nigeria's independence from Britain. The poet seems to be shocked by the change of lifestyle. So whole theme iದ್ರ ಬಗ್ಗೆನೇ ಐತಿ. Change in lifestyle means ಜನರ ಲೈಫ್ಸ್ಟೈಲ್, ಜನರ ಇರುವಣಿಗೆ ಹೆಂಗ್ ಬದಲಾಗುತ್ತ ಅದನ್ನ, ಪ್ಲಸ್ ವ್ಯಾಲ್ಯೂಸ್. ವ್ಯಾಲ್ಯೂಸ್ ಕನ್ನಡ ಒಳಗೆ ಏನಂತೀವಿ? ಮೌಲ್ಯ. ಮೌಲ್ಯಗಳು. ಎಲ್ಲಾ ಲಿಂಗ ಆನ್ಸರ್ ಮಾಡಲ್ಲ, ಕಿರಣ್ ಆನ್ಸರ್ ಮಾಡಲ್ಲ, ಪವನ್ ಆನ್ಸರ್ ಮಾಡಲ್ಲ, ಬರೇ ಸಾಕು ಸಾಕು ಸಾಕು. ನಮ್ಮ ಮಸೂತಿ ಡಿಯರ್, ನಿನ್ಗೋಸ್ಕರ ಗ್ರೂಪ್ ಡಿಸ್ಕಷನ್ ಮಾಡಿದ್ರೆ ನೀನೇ ಡಿಸ್ಕಸ್ ಮಾಡ್ಲಿಲ್ಲ. ಮಾರಲ್ಸ್, ನೈತಿಕತೆಗಳು, ನೀತಿಗಳು, ಅಂಡ್ ದ ಟೋಟಲ್ ಚೇಂಜ್ ಇನ್ ದ ವರ್ಲ್ಡ್ ವ್ಯೂ ಇನ್ ದ ನ್ಯೂ ಇಂಡಿಪೆಂಡೆಂಟ್ ಕಂಟ್ರಿ ಈಸ್ ರಿಟನ್ ಇನ್ ದ ಬ್ಯಾಕ್ಡ್ರಾಪ್ ಆಫ್ ನೈಜೇರಿಯಾಸ್ ಇಂಡಿಪೆಂಡೆನ್ಸ್ ಫ್ರಮ್ ಬ್ರಿಟನ್. ನೈಜೇರಿಯಾಗ ಇಂಡಿಪೆಂಡೆನ್ಸ್ ಸಿಕ್ಕಿತ್ತು ಬ್ರಿಟಿಷರಿಂದ. ಇದೇನ್ ಟೈಮ್ ಒಳಗೆ ಏನೈತಲ್ಲ, ಯಾವ ಕಾಲ ಒಳಗೆ ಹೆಂಗಿದ್ರು ಅದರಿಂದ ಏನೇನ್ ಚೇಂಜಸ್ ಆಯ್ತು, ಎದ್ರೊಳಗ, ವ್ಯಾಲ್ಯೂಸ್ ಒಳಗ, ಮಾರಲ್ಸ್ ಒಳಗ, ಟೋಟಲ್ ಚೇಂಜ್ ಇನ್ ದ ವರ್ಲ್ಡ್ ವ್ಯೂ. ಇದು ಒಂದೇ ಶಬ್ದ ಆಗತ್ತಿಲ್ಲ, ದ ವರ್ಲ್ಡ್ ವ್ಯೂ ಇನ್ ದ ನ್ಯೂ ಇಂಡಿಪೆಂಡೆಂಟ್ ಕಂಟ್ರಿ. ಸೊ ಯಾವುದೇ ಕಂಟ್ರಿ ಯಾರನ್ನ ನೋಡಿ ಅಥವಾ ಯಾರನ್ನ ಪರಿಗಣಿಸಿ ಇದು ಕಂಟ್ರಿ ಹಿಂಗದ ಹಂಗದ ಅಂತಂದ್ರ ಜನ ಅಲ್ಲಿ ಇರುವ ಜನರ ನೋಡಿನೇ ಮಾಡ್ತಾರ. ಈ ಕಾಲೇಜ್ ಹಿಂಗದ ಅನ್ನೋ ಕೆಲ್ಸಕ್ಕ ಅಲ್ಲಿ ಕೆಲಸ ಮಾಡೋರು, ಅಲ್ಲಿ ವಿದ್ಯಾರ್ಥಿಗಳು, ಅವರಿಂದ ಐಡೆಂಟಿಫೈ ಆಗುತ್ತೆ. ಯಾವುದೇ any field where we are giving something to the society, back to the same people, it all depends on their duties and work delivery. He seems to be mourning for the passing away of a way of life. Mourning ಅಂತಂದ್ರೆ ದುಃಖ ಒಳಗದಾರ, ದುಃಖ ಪಡ್ಲಿಕ್ಕತ್ತಾರ, ದುಃಖಿತದಾರ. For the passing away ಅಂತಂದ್ರೆ ಏನೋ ಕಳೆದು ಹೊಂಟದ, of a way of life. It is a beautiful poem on the themes of childhood experience, hypocrisy, loss of innocence. Innocence ಅಂದ್ರೆ ಒಳ್ಳೆತನ, ಒಳ್ಳೆತನ, ಲಾಸ್ ಆಫ್ ಇನ್ನೋಸೆನ್ಸ್. ಇನ್ನೋಸೆಂಟ್ ಅಂದ್ರ, ಇನ್ನೋಸೆಂಟ್ ಕನ್ನಡ ಒಳಗೆ ಒಳ್ಳೆತನ ಕಳ್ಕೊಳ್ಳುತ್ತಿರೋದು, ಒಳ್ಳೆತನವನ್ನು ಕಳೆದುಕೊಳ್ಳುತ್ತಿದ್ದರು ಜನ. ಲೆಟ್ ಅಸ್ ಸಿ ಕ್ಷೀಣಿಸುತ್ತಿತ್ತು. ಹಿಪೋಕ್ರಸಿ ಇನ್ ಕನ್ನಡ ಕಪಟ. ಎಸ್ ಕಿರಣ, ಸಾಕು ಒಬ್ನೇ ಆಕ್ಟಿವ್ ಅದಾನ. ಗರ್ಲ್ಸ್, ಮಾಯಾ, ಅನುಷಾ, ವಿದ್ಯಾ, ವೈಷ್ಣವಿ, ಅಭಿಷೇಕ್ ಕುಣಗುಂದ್, ಕಿರಣ್ ಹೇಳ. What do you mean by ಏನೇನ್ರಿ ಎಲ್ಲದಿ ಯಾವ ಕ್ಲಾಸ್ನಾಗ ಅದೀನಿ? ಹಿಪೋಕ್ರಸಿ ಮೀನಿಂಗ್ ಏನ್ ಹೇಳೋ ಕನ್ನಡ?
ಹಿಪೋಕ್ರಸಿ ಅಮ್ಮ ದೇವ್ರೆ, ದಿಸ್ ಬಾಯ್ ಇಸ್ ಟೂ ಲೋಸಿ. ಈ ಮಬ್ಬು ತನಕ ಉದ್ಧಾರ ಆಗಲ್ಲ ನೀ. You cannot bring a change in yourself unless you change your ಮಬ್ಬುತನ. Hypocrisy means ಕಪಟಾಚಾರಿಗಳು, ಕಪಟದ ಲಕ್ಷಣಗಳು ಹರಡುತ್ತಿವೆ ಜನರಲ್ಲಿ. It is a beautiful poem on the themes of childhood experience. So ಈ ಥೀಮ್ ಲೈನ್ ಅನ್ನ ನೀವು ಅಂಡರ್ಲೈನ್ ಮಾಡಿ ಬರ್ದಿಟ್ಕೊರಿ. ಥೀಮ್ಸ್ ಇಲ್ಲೇ ಕೊಟ್ಟಾರ. ಯಾವ ಥೀಮ್ ಮೇಲೆ ಅದ ಅಂದ್ರೆ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಅದ, ಹಿಪೋಕ್ರಸಿ ಬಗ್ಗೆ ಅದ, ಲಾಸ್ ಆಫ್ ಇನ್ನೋಸೆನ್ಸ್ ಅಮಂಗ್ ಪೀಪಲ್ ಅದ, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ. ಏನ್ ಕಾಣಿಸ್ತದ, ನಿಜವಾಗಿ ಏನದ. ವಾಯ್ಸ್ ಕ್ಲಿಯರ್ ಇಲ್ರಿ ಮೇಡಮ್, ವಾಯ್ಸ್ ಕ್ಲಿಯರ್ ಇಲ್ರಿ ಈಗ್ರಿ ಎಲ್ಲ ಲಿಂಗ. ಇಟ್ ಈಸ್ ಐರನಿ. ಐರನಿ ಮೀನಿಂಗ್ ಅಂದ್ರೆ ಐರನಿ ಮೇಲಿಂದ ಮೇಲೆ ಬರ್ತದ ಇಂಗ್ಲಿಷ್ ಲಿಟರೇಚರ್ ಒಳಗ. ಐರನಿ ಮೀನಿಂಗ್ ವ್ಯಂಗ್ಯ ಅಂದ್ರೆ ಏನ್ ಇರ್ತದ ಅದು ಇರೋದಕ್ಕಿಂತ ಹೆಚ್ಚು ಬೇರೆ ರೀತಿಯಿಂದ ನಗುವಾಗಿ ಮಾಕಿಂಗ್ ಆಗಿ ಕಾಣಿಸ್ತೈತಲ್ಲ, ಅದು ಐರನಿ. ವ್ಯಂಗ್ಯವಾಗಿ ಹೇಳ್ಬೋದು. ಹಾ, ವಿಡಂಬಣೆನು ಅನ್ಬಹುದು. ವಿಡಂಬಣ ಇಸ್ ಕರೆಕ್ಟ್. ಐರನಿ ಏನಿರ್ತದ ಅದಿರಂಗಿಲ್ಲ ಕರೆ. ಇಟ್ ಈಸ್ ದ ಐರನಿ ದಟ್ ದ ಪರ್ಸೋನಾ ಈಸ್ ಬಿಹೇವಿಂಗ್. ಪರ್ಸನದಿಂದ ಪರ್ಸೋನಾ ಅನ್ನೋ ಶಬ್ದ ಉತ್ಪತ್ತಿ ಆಗ್ತದ. ಪರ್ಸೋನಾ is nothing but the person's behavior. The persona is behaving in the exact way that he or she despises. Despises meaning, in Kannada I will tell you, kadeganistaralla. The meaning I got from Google is kadeganisodu, which I have taken. Okay, Allam Prabhu, I'll adjust certain things. I'll change my placement. Just check, Prabhu. Is my voice okay now? Is it okay now? So ಈ ಥೀಮ್ ಲೈನ್ ಅನ್ನ ದಯವಿಟ್ಟು ಬರ್ಕೋರಿ. ಇಟ್ ಇಸ್ ಅ ಬ್ಯೂಟಿಫುಲ್ ಪೋಯಮ್ ಆನ್ ದ ಥೀಮ್ಸ್ ಆಫ್ ಫಸ್ಟ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್, ಸೆಕೆಂಡ್ ಹಿಪೋಕ್ರಸಿ ಕನ್ನಡ ಮೀನಿಂಗ್ ಹಾಕೋರಿ, ಥರ್ಡ್ ಲಾಸ್ ಆಫ್ ಇನ್ನೋಸೆನ್ಸ್, ಅಂಡ್ ಫೋರ್ತ್ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ. ಇನ್ನೊಂದು ಲೈನ್ ಹಾಕೊಂಡ್ರು ಪರವಾಗಿಲ್ಲ. ಇಟ್ ಈಸ್ ಐರನಿ ದಟ್ ದ ಪರ್ಸನ್ ಇಸ್ ಬಿಹೇವಿಂಗ್ ಇನ್ ದ ಎಕ್ಸಾಕ್ಟ್ ವೇ ದಟ್ ಹಿ ಆರ್ ಶಿ despises. What is this chat about? Okay, what is despises? Sako, what ma'am? What is despises? This word meaning. He or she despises. ಒಬ್ಬರನ್ನ ಇಷ್ಟಪಡಲ್ಲ ಗೊತ್ತಾ, ಒಬ್ಬರಿಗೆ ದೂರ ಇಡ್ತೀವಿ. ನಮಗ ಅನ್ಸಂಗಿಲ್ಲ ಅವ್ರ ಕೂಡ ನಾವು ಚಲೋ ಫೀಲಿಂಗ್ ಡಿಸ್ಕಸ್ಡ್ ಅಂತದರಿ. ಅಮ್ಮ ಹೇಟ್ನೆಸ್. ಹಾ, ಅಂದ್ರೆ ಈಗ ಬ್ರಿಟಿಷರ್ಸ್ ಇಂಡಿಯಾ ಬರೋಣ ಇಂಡಿಯನ್ಸ್ ನ ಹೇಟ್ ಮಾಡಕತ್ರು, ಡಿಸ್ಪೀಸ್ ಮಾಡಕತ್ರು. ಯಾಕಂತಂದ್ರೆ ನಮ್ ಮಂದಿ ಶಾಣೆ ಇಲ್ಲ, ನಮ್ ಮಂದಿ ದಡ್ಡದಾರ, ನಮ್ ಕಡೆ ಏನೋ ಕ್ವಾಲಿಟಿ ಇಲ್ಲ, ಬಟ್ ಇಲ್ಲಿ ಇದೇ ಇಂಡಿಯಾನ ಅವರು ಕಬ್ಜಾ ಮಾಡ್ಕೊಳಿಕ್ ಬಂದಿದ್ರು. ಏನಕ್ಕ? ಬಿಕಾಸ್ ದ ನೇಚರ್ ಇಸ್ ಸೋ ಬ್ಯೂಟಿಫುಲ್ ಹಿಯರ್. ತಂಪ, ಬಿಸಿಲು, ಗುಡ್ಡಗಾಡು ಪ್ಲಸ್ ಮಳೆ, ಇವೆಲ್ಲಾದ್ರದ್ದು ವೆಜಿಟೇಷನ್. ಯಾ ದೀಪ, ವೆರಿ ಗುಡ್. ತಿರಸ್ಕರಿಸುವುದು. ಅಮ್ಮ ಯಾ ಸಾಕು? got the voice. ಏನ್ ಫೋನ್ ಇದು? Hello, I have a class. I'm from the class 12:30. Bye. It is irony that the persona is behaving in the exact way that he or she despises. ಅಂದ್ರೆ ಆ ಪರ್ಸೋನಾ ಅಂದ್ರೆ ಪರ್ಸನಾಲಿಟಿ,
ಆ ಮನುಷ್ಯನ ಪರ್ಸನಾಲಿಟಿ ಹೆಂಗ್ ಬಿಹೇವ್ ಮಾಡಕತ್ತದಂದ್ರ ಇನ್ ದ ಎಕ್ಸಾಕ್ಟ್ ವೇ ಅದ್ ಯಾವ್ದ್ರ ಪ್ರಕಾರ ಅವ್ರಿಗೆ ಇಷ್ಟ ಇಲ್ಲ ಅವ್ರು ಮಾಡಂಗಿಲ್ಲ, ಅವ್ರಿಗೆ ಸರಿ ಹೋಗ್ತದ ಮಾಡ್ತಾರ, ತಮಗ್ ಬೇಕು ಮಾಡ ಇಷ್ಟಪಡೋದು, ತಮಗ್ ಬೇಡ ಇಷ್ಟಪಡಲ್ಲ. ದಟ್ ಮೀನ್ಸ್ ಬೈ ಚಾಯ್ಸ್, ನಾಟ್ ಬೈ ಕಂಪಲ್ಷನ್, ನಾಟ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಕಂಡೀಷನ್ ಆಫ್ ದ ಅಪೋಸಿಟ್ ಪರ್ಸನ್. ನಥಿಂಗ್ ಬಟ್ ತಿರಸ್ಕರಿಸುವುದು. ಯಾವಾಗ ತಿರಸ್ಕರಿಸ್ತೀವಿ ಅಂದ್ರೆ ನಾವು ಏನೋ ಒಂದು ಲೆವೆಲ್ ನೋಡ್ತೀವಿ, ನಮ್ಮನ್ನ ನಾವು ಭಾಳ ಅನ್ಕೊಂಡ್ರೆ ಇನ್ನೊಬ್ರಿಗೆ ತಿರಸ್ಕಾರ ಮಾಡೋ ಭಾವನೆ ಮನುಷ್ಯನಲ್ಲಿ ಹುಟ್ಕೋತದ. ಆ ರೀತಿಯಿಂದ ದೇರ್ ಇಸ್ ಅನ್ ಇಂಪ್ಲಿಕೇಶನ್ ದ್ಯಾಟ್ ಥಿಂಗ್ಸ್ ಕೆನ್ ನಾಟ್ ಗೋ ಬ್ಯಾಕ್ ಟು ವಾಟ್ ಹಿ ರಿಮೆಂಬರ್ಸ್. ಇಂಪ್ಲಿಕೇಶನ್ ಅಂದ್ರೆ ಪ್ರಭಾವ. ದ್ಯಾಟ್ ಥಿಂಗ್ಸ್ ಅಂದ್ರೆ ಯೂಶುವಲಿ ನಮ್ಮ ಬಿಹೇವಿಯರು, ನಮ್ಮ ಎಲ್ಲಾನು, that things cannot go back to what he remembers due to the influence of societal expectations. ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಒಂದು ಸೊಸೈಟಿ ಹಿಂಗೆ ರನ್ ಆಗ್ಬೇಕು, ಜನರು ಹಿಂಗೆ ಜೀವನ ಮಾಡ್ಬೇಕು, ಜನರಿಗೆ ಎಷ್ಟು ರೈಟ್ಸ್ ಇರ್ತಾವು, ಯಾವ ರೈಟ್ಸ್ ಇರಂಗಿಲ್ಲ, ಇವೆಲ್ಲ ಒಂದು ಸೊಸೈಟಿ ಒಳಗಿರುವಂತಹ ಮನುಷ್ಯರು ಮಾನವರು ರೂಪಿಸ್ಕೊಂಡಿರ್ತಾರ, ರೂಲ್ಸ್ ಹಾಕೊಂತಾರ. ದಿಸ್ ಇಸ್ ಸೊಸೈಟಲ್ expectations due to the influence of. So coming back to the sentence, there is an implication that things cannot go back to what he remembers due to the influence of societal expectations, right? There is an implication. ಏನ್ ಪ್ರಭಾವದ ಅಂದ್ರ ಯಾವುದೇ ಪರಿಸ್ಥಿತಿ ಏನ್ ನೆನಪು ಉಳಿದಿರ್ತದ ಆ ಪರಿಸ್ಥಿತಿಗೆ ಹಿಂದ್ ಹೋಗಕ್ಕಾಗಲ್ಲ. ಸೊಸೈಟಿ ಡಿಮಾಂಡ್ ಮಾಡ್ತದಂತ ಒಮ್ಮೆ ನೀವು ಚೇಂಜ್ ಆಗಲ್ಲ, ಒಮ್ಮೆ ಪರಿಸ್ಥಿತಿಗೆ ಅನುಸಾರವಾಗಿ ಬದಲಾವಣೆ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಏನದ ಅಂದ್ರ ಹಿಯರ್ ಅ ಪೇರೆಂಟ್ ಇಸ್ ಟಾಕಿಂಗ್ ಟು ಹೀಸ್ ಆರ್ ಹರ್ ಸನ್. ಹೀಸ್ ಅಂತ ಹರ್ಸ್ ಅಂದ್ರ ಒಬ್ಬ ಪೇರೆಂಟ್ ಅದಾರ, ತಮ್ಮ ಮಗನಿಗೆ ಅಥವಾ ಮಗಳಿಗೆ ಇದನ್ನ ಹೇಳ್ಲಿಕತ್ತಾರ, ಮಾತಾಡ್ಲಿಕತ್ತಾರ ಈ ವಿಷಯದ ಬಗ್ಗೆ. ಹೆಂಗ ಬಿಹೇವಿಯರ್ ಚೇಂಜ್ ಆಗಾಕತ್ತದ, ಎಷ್ಟು ಹಿಪೋಕ್ರಸಿ ಬೆಳಿಲಿಕತ್ತದ ಜನರಲ್ಲಿ, ಏನ್ ಅದನ್ನ ಅಕ್ಸೆಪ್ಟ್ ಮಾಡಂಗಿಲ್ಲ, ಏನಿಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಲಿಕತ್ತಾರ, ಅದ್ರ ಬಗ್ಗೆ. ಅಂಡ್ ಟೆಲ್ಲಿಂಗ್ ಹಿಮ್ ಹೌ ಥಿಂಗ್ಸ್ ಯೂಸ್ ಟು ಬಿ. ಒಂದ್ ಕಾಲಕ್ಕೆ ಹಿಂಗಿತ್ತು, ಅದಕ್ಕೆ ಟೈಟಲ್ ಅದ ಒನ್ಸ್ ಅಪಾನ್ ಅ ಟೈಮ್. ಈಗ ನಾವು ಮಾತಾಡ್ಬೋದಲ್ಲ, ಒಂದ್ ಕಾಲಕ್ಕ ಏನದು ತ್ರೇತಾಯುಗದಲ್ಲಿ ಜನ ಹಿಂಗ್ ವಿಚಾರ ಮಾಡ್ತಿದ್ರು. ರಾಜ ಎಲ್ಲೋ ಇರ್ತಾನ, ಖರೆ ರಾಜ ನಂಬಿಕೆಗೆ ತಾವು ಜೀವನನೇ ಕಳೆದ ಹೋಗ್ತಾರ. ಆ ರೀತಿ ನಿಷ್ಠಾವಂತರು, ಆ ರೀತಿ ವ್ಯಾಲ್ಯೂಸ್ ಇದ್ದು, ಮಾರಲ್ಸ್ ಇದ್ದು. ಇವಾಗೂ ಅದಾವ್. ನಾವು ಆಲ್ಸೋ ದೇರ್ ಆರ್ ಗುಡ್ ಥಿಂಗ್ಸ್ ಇನ್ ಆಲ್ ಆಫ್ ಅಸ್. ವಿ ಆರ್ ಮೋರ್ ಸ್ಟ್ರಾಂಗರ್ ನಾವ್ ದೆನ್ ಕಂಪೇರ್ಡ್ ಟು that time, but still we lack certain qualities according to the society expectations. We still lack students. The poem focuses on a father's attitude to cultural change and times past. ಹಿಂದೆ ಕಳೆದಂತಹ ಟೈಮು ಪ್ಲಸ್ ಏನು ನಮ್ಮ ಕಲ್ಚರ್ ಒಳಗ್ ಚೇಂಜಸ್ ಆಗ್ಲಿಕ್ಕತ್ತಾವ. ನಾವ್ ಇಂಡಿಯನ್ ಕಲ್ಚರು, ವೆಸ್ಟರ್ನ್ ಕಲ್ಚರ್ ಬಗ್ಗೆ ಇನ್ನೂ ಬಹಳಷ್ಟು ವಿಚಾರಗಳದಾವ. ನೋಡಕ್ಕ ಟೈಮ್ ಪಾಸ್ ಮಾಡೋದಕ್ಕ ವೆಸ್ಟರ್ನ್ ಕಲ್ಚರ್, ಬಟ್ ನಾವು ಮತ್ತೆ ಅಡಾಪ್ಟ್ ಆಗೋದು ಇಂಡಿಯನ್ ಕಲ್ಚರ್. ದೇರ್ ಇಸ್ ನೋ something like Indian or Western. It's all the mindset of person living in that country that will expect. Ultimately, ನಿಮ್ಮ ನಾಲೆಜು, ನಿಮ್ಮ ಕೆಪಾಸಿಟಿ ಟು ಲುಕ್ ಆಫ್ಟರ್ ಯುವರ್ ಹೋಲ್ ಲೈಫ್, that is what is a culture required in any of the country. ಬೇರೆ ಎಲ್ಲಾ ಕಡೆ ಇರೋರು ಜನರೇ, ಎಲ್ಲಾ ಕಡೆ ಜೀವನ ಮಾಡೋರು ನಮ್ಮಂತಹ ಜನರೇ. ಬಣ್ಣ ಭಾಷೆ ಅಷ್ಟೇ ಬದಲಾಗ್ಯದ. ಬಟ್ ಟೈಮ್ ಕಳೆದಂಗ ಜನ ಏನೇನ್ ಅಡಾಪ್ಟ್ ಮಾಡ್ಕೊತ ಹೋಗ್ತಾರಲ್ಲ, ಅದನ್ನ ನಾವು ನೋಡ್ತಾ ಹೋದ್ರ ಎಷ್ಟೆಲ್ಲಾ ಜನರೇಷನ್ಸು ಇದನ್ನ ನೋಡಿದಾರೆ. ಆ ಜನರೇಷನ್ಸ್ ಅನ್ನೇ, ಆ ಟೈಮ್ ಪೀರಿಯಡ್ ಅನ್ನೇ ಪೋಯಟು ತನ್ನ ಮಗನಿಗೆ, ದೇರ್ ಇಸ್ ಅ ಪೇರೆಂಟ್, ತಂದೆಯಾಗಿ ಅಥವಾ ತಾಯಿಯಾಗಿ ತನ್ನ ಮಗಳಿಗೆ ಅಥವಾ ಮಗನಿಗೆ ಹೇಳಲಿಕ್ಕತ್ತಾರ. ಬಿಫೋರ್ ದ ಇನ್ಕಮಿಂಗ್ ಆಫ್ ವೆಸ್ಟರ್ನ್ ಕಲ್ಚರ್ ಅಫೆಕ್ಟೆಡ್ ದ ನೇಟಿವ್ ಆಫ್ರಿಕನ್ ವೇ ಆಫ್ ಲೈಫ್. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದಾನ. ಈ ಲೈನು ಬರ್ಕೊಂಡ್ರು ತಪ್ಪಾಗಲ್ಲ, ನೀವು ಇದನ್ನ ಬರ್ಕೊಳ್ರಿ. ದ ಪೋಯಮ್ ಫೋಕಸಸ್ ಆನ್ ಅ ಫಾದರ್ಸ್ ಆಟಿಟ್ಯೂಡ್. ಇಲ್ಲಿ ದ ಮೇನ್ ಕ್ಯಾರೆಕ್ಟರ್ ಆಫ್ ದ ಪೋಯಮ್ ನಿಮಗ್ ಕೊಟ್ಟಾರ, ಹೂ ಇಸ್ ಟಾಕಿಂಗ್ ಟು ಹಿಸ್ ಸನ್ ಆರ್ ಡಾಟರ್. ಇದನ್ನ ಪಾಯಿಂಟ್ ಹಾಕೊಂಡು ಅಬೌಟ್ ದ ಚೇಂಜ್ ಇನ್ ದ ಆಟಿಟ್ಯೂಡ್ towards the culture of the people after incoming of Western culture in the native African life. anta hakondu let us see the next. Okay, now after reading this poem, after understanding, to introduce the poet Gabriel Okara. Gabriel
ಟು ಅಂಡರ್ಸ್ಟ್ಯಾಂಡ್ ಕಂಡೀಷನ್ಸ್ ಆಫ್ ಚಿಲ್ಡ್ರನ್ ಡ್ಯೂರಿಂಗ್ ದ ವೆಸ್ಟರ್ನೈಜೇಷನ್. ವೆಸ್ಟರ್ನೈಜೇಷನ್ ಅಂತಂದ್ರೆ ಯಾವುದೇ ಪರದೇಶೀಯ ಸ್ವಭಾವ, ಇರುವಣಿಗೆ, ಭಾಷೆ ಮತ್ತು ಅವರು ಜೀವನ ಮಾಡೋ ಶೈಲಿ ಇವೆಲ್ಲ ಬಂದ್ಬಿಡ್ತಾವ ವೆಸ್ಟರ್ನೈಜೇಷನ್ ಅಂದ್ರ. ಟು ಡೆವಲಪ್ ದ ಸ್ಕಿಲ್ಸ್ ಆಫ್ ನರೇಷನ್. ನರೇಷನ್ ಅಂತಂದ್ರ ಹೇಳ್ತೀವಿ ನಾವು ಹಿಂಗ್ ನಡ್ದದ ಹಂಗ್ ನಡ್ದದ ಅಂತ, ಆ ಸ್ಕಿಲ್ ಬಗ್ಗೆ ನಿಮಗ್ ಪರಿಚಯ ಆಗುತ್ತೆ. ಟು ಡೆವಲಪ್ ಕಾನ್ವರ್ಸೇಷನಲ್, ಮಾತಾಡುವ ಕಲಿಕೆಗಳು. ಟು ಎನ್ರಿಚ್ ದ ವೊಕ್ಯಾಬ್ಯುಲರಿ ಆಫ್ ಲರ್ನರ್ಸ್, ಆಫ್ ಕೋರ್ಸ್ ನಿಮ್ಮ ಶಬ್ದ ಸಂಗ್ರಹಣೆನೇ ನಿಮಗ್ ದೊಡ್ಡ ಅಸೆಟ್. ಇಟ್ ಈಸ್ ಯುವರ್ ಪವರ್ ಟು ಶೋ ಇನ್ ಫ್ರಂಟ್ ಆಫ್ ಯುವರ್ interviewer, in front of yours. Maybe you may become teacher tomorrow. It will be a good hand for your students tomorrow, maybe to your younger ones. Always keep an eye on the vocabulary. Keep an eye. Let that vocabulary may be your soft skills vocabulary, your programming vocabulary, your English vocabulary, your personality developing vocabulary. All are important to strengthen learners thinking abilities. ಅಂದ್ರೆ ನಾವ್ ಎಷ್ಟರ ಮಟ್ಟಿಗೆ ವಿಚಾರ ಮಾಡಬಹುದು ಈ ಪೋಯಂ ರೀತಿಯಿಂದ. ಯಾವುದೇ ಆದ್ರೂ ಒಂದು ನಮಗ್ ವಿಚಾರ ಕೊಡ್ತಾವ, ಆ ವಿಚಾರನೇ ಎಷ್ಟರ ಮಟ್ಟಿಗೆ ಬೆಳೀತದ. ಸೊ ಫಸ್ಟ್ ಆಫ್ ಆಲ್, ಒನ್ಸ್ ಅಪಾನ್ ಅ ಟೈಮ್, ಟೈಟಲ್ ಆಫ್ ದ ಪೋಯಂ ಒನ್ಸ್ ಅಪಾನ್ ಅ ಟೈಮ್ ಸನ್ ಅನ್ನೋದೇ ಸ್ಟಾರ್ಟ್. ಸೊ ಫಸ್ಟ್ ಸ್ಟಾನ್ಜಾ, ಸೆಕೆಂಡ್ ಸ್ಟಾನ್ಜಾ, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆನ್. There are 7 stanzas, dear students. After knowing the poem, what you will understand about Mr. Poet? ಕಂಡೀಷನ್ಸ್ ಆಫ್ ಚಿಲ್ಡ್ರನ್ ಡ್ಯೂರಿಂಗ್ ವೆಸ್ಟರ್ನೈಜೇಷನ್. ಮಕ್ಕಳ ಪರಿಸ್ಥಿತಿ ಏನಾಗಿತ್ತು, ಇದನ್ನ ಕಲ್ತ ಮೇಲೆ ನಿಮಗೆ ಏನ್ ಗೊತ್ತಾಗತ್ತಂದ್ರೆ, ಇದನ್ನ ಓದಿದ್ಮೇಲೆ ನಿಮ್ಮ ವೊಕ್ಯಾಬುಲರಿ ಹೆಚ್ಚಾಗುತ್ತ, ನಿಮ್ಮ ವಿಚಾರಧಾರ ಹೆಚ್ಚಾಗುತ್ತ. ಅಲ್ಟಿಮೇಟ್ಲಿ ನಿಮ್ಮ ವಿಚಾರಗಳೇ ನಿಮ್ಮ ಮಾರ್ಕ್ಸ್ ಕೊಡೋದು ಎಕ್ಸಾಮ್ ಅಲ್ಲಿ. ಫಾರ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್, ಇಟ್ ವಿಲ್ ನಾಟ್ ಮೇಕ್ ಯು ಬೆಗರ್ಸ್ ಆಫ್ ಆನ್ಸರ್ಸ್, ಇಟ್ ವಿಲ್ ಮೇಕ್ ಯು ಓನರ್ಸ್ ಆಫ್ ಆನ್ಸರ್ಸ್. ಸೊ ಕಾಕ್ಟೇಲ್ ಫೇಸ್ showing mixed emotions. ಕಾಕ್ಟೇಲ್ ಅಂದ್ರೆ ಸಮಥಿಂಗ್ ಮಿಕ್ಸ್ಚರ್. ಇನ್ ಮುಖ ನಿಟ್ರ ಎನಿಥಿಂಗ್ ಮಿಕ್ಸ್ಡ್ ಇಮೋಷನ್. ಕನ್ಫಾರ್ಮಿಂಗ್ ಸ್ಮೈಲ್ಸ್ ಲೈಕ್ ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್. ಎಷ್ಟು ದೊಡ್ಡದು ವರ್ಡ್ ಇದೆ ನೋಡಿದು. ಇದು ಒಂದೇ ಅಲ್ಲ, ಇದು ದಿಸ್ ಇಸ್ ಅ ಫ್ರೇಸ್, ಇಟ್ ಇಸ್ ನಾಟ್ ಅ ವರ್ಡ್ ಸ್ಟೂಡೆಂಟ್ಸ್. ಗ್ರೂಪ್ ಆಫ್ ವರ್ಡ್ಸ್ ಕಾಲ್ಡ್ as phrase, PHRASE. ಕನ್ಫಾರ್ಮಿಂಗ್, ಫಾರ್ಮ್ ಅಂದ್ರೆ ರೂಪ ಕೊಡೋದು. ಕನ್ಫಾರ್ಮಿಂಗ್ ಸ್ಮೈಲ್ಸ್ ಅಂದ್ರೆ ಫಾರ್ ಫಿಕ್ಸ್, ಲೈಕ್ ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್, ನಾಟಕೀಯ ನಗು ಅನ್ಬೋದು. ವೇರಿಂಗ್ ಅ ಸ್ಟ್ಯಾಂಡರ್ಡ್ ಡಿಸೀಟ್ಫುಲ್ ಆರ್ಟಿಫಿಷಿಯಲ್ ಸ್ಮೈಲ್ ಆನ್ ಆಲ್ ಒಕೇಶನ್ಸ್. ಇವು ಆಕ್ಟರ್ಸ್ ಅವರು ರಿಪೋರ್ಟರ್ಸ್ ಸ್ಮೈಲ್ ಹೊಡಿತಿರ್ತಾರಲ್ಲ, ನಾಟಕೀಯ ಸ್ಮೈಲು ಅದಕ್ಕೆ. ಫ್ಯಾಂಗ್ಸ್, ಟೀತ್ ಆಫ್ ಅ ವೆನೋಮಸ್ ಸ್ನೇಕ್ ಯೂಸ್ ಟು ಇಂಜೆಕ್ಟ್ ಪಾಯ್ಸನ್. ಫ್ಯಾಂಗ್ಸ್ ಅಂತಂದ್ರ ಏನದು, ಹಾವಿನ ಒಂದು ಹಲ್ಲಿನ ಭಾಗ, ಹಲ್ಲು. ಆ ಹಲ್ಲದಿಂದ ಅದು ನಮಗ್ ಚುಚ್ಚಿ ಪಾಯ್ಸನ್ ಇಂಜೆಕ್ಟ್ ಮಾಡ್ತತ್ತಲ್ಲ, ದಟ್ ಇಸ್ ಕಾಲ್ಡ್ ಫ್ಯಾಂಗ್. ಗುಡ್ redens, expression of relief at being free of an unwanted person. Nothing but expression of relief at being free. ಅವ್ವ ನಿಮ್ಗೆ ಒಲ್ಲಾದವ್ರು ಮನುಷ್ಯರು ಬಂದು ಆಮೇಲೆ ನಿಮ್ಗೆ ಬಿಟ್ಟು ಹೋಗ್ಬಿಡ್ತಾರಲ್ಲ, ಏ ಅಪ್ಪ ಹೋದ್ರಲ್ಲ ಅಂತ ಹೇಳಿ ನಿಮ್ಗೇನ್ ಫೀಲ್ ಆಗ್ತದಲ್ಲ, ದಟ್ is good riddance. Ice block cold eyes. Again a phrase it is. This is also a phrase. Ice block cold eyes. Eyes lacking a feeling of warmth or endearing expression. ಅಂದ್ರ ಕಣ್ಣಗಳಲ್ಲಿ ಯಾವುದೇ ರೀತಿಯಾದ ಇಮೋಷನ್ಸ್ ಇಲ್ಲ, ಪೇಲ್ ಆಗ್ಬಿಟ್ಟಾವು. ಏನ್, ದೇರ್ ಆರ್ ನೋ ಗುಡ್ ಫೀಲಿಂಗ್ ಇನ್ಸೈಡ್ ದಟ್ ಫೀಲ್ ಇನ್ ದ ಐಸ್. ಲಾಫ್ ವಿತ್ ದೇರ್ ಟೀತ್ ಟು ಫೇಕ್ ಅ ಲಾಫ್. ಅಂದ್ರ laugh without associated emotions, nothing but fake smile. Search behind my shadow. People are hypocritical and they don't mean what they say. Search behind my shadow. ಇದು ಭಾರಿ ಅದ ಶಬ್ದ, ಸಾಕು. ಸರ್ಚ್ ಬಿಹೈಂಡ್ ಮೈ ಶಾಡೋ. ನಾ ಏನ್ ಅನ್ನೋದು ನನ್ನ ಶಾಡೋ ಹಿಂದ್ ನೋಡ್ರಿ. ಅಂದ್ರ ಜನರು ತೋರಿಸ್ಕೊಳ್ಳೋದಕ್ಕೊಂದು ಮಾಡೋದಕ್ಕೊಂದು ಆಗೋದ್ರಿಂದ ಪೀಪಲ್ ಆರ್ ಹಿಪೋಕ್ರಿಟಿಕಲ್ ಅಂಡ್ ದೇ ಡೋಂಟ್ ಮೀನ್ ವಾಟ್ ದೇ ಸೇ. ಅಂದ್ರ ಜನರನ್ನ ನಂಬೋದು ಕಷ್ಟ. The people's eyes are as cold as ice. Simile ಐತದು. This means that there is no warmth or real feeling in the words that they say or how they behave. ಅಂದ್ರೆ ಹೋಲ್ ಪೋಯಂ ಬಗ್ಗೆ ನಮಗೊಂದು ಸ್ವಲ್ಪ ಕ್ಲಿಯರ್ ಆಗ್ಲಿಕ್ಕತ್ತದ. ಜನರಲ್ಲಿ ಒಳ್ಳೆತನ ಬಿಸ್ಕಾಂಡ್ ಆಗ್ಬಿಟ್ಟದ, ಓಡೋಗ್ಬಿಟ್ಟದ. People's eyes are as cold as ice. ಅಂದ್ರೆ ಯಾರ ಬಗ್ಗೆನೂ ಇಮೋಷನ್ಸ್ ಇಲ್ಲ. ಬೇರೆಯವ್ರ ಸಂಕಟ ನೋಡಿ ಸಂಕಟ ಆಗಲ್ಲ, ಬೇರೆಯವ್ರ ದುಃಖ ನೋಡಿ ದುಃಖ ಆಗಲ್ಲ.
ಬೇರೆಯವ್ರ ಖುಷಿ ನೋಡಿನೂ ಹೊಟ್ಟೆ ಕಿಚ್ಚಾಗ್ಬೋದು, ಆದ್ರೆ ಬೇರೆಯವ್ರ ಕಷ್ಟ ನೋಡಿ ಆ ಕಷ್ಟಕ್ಕ ಸಪೋರ್ಟ್ ಮುಖದಲ್ಲಿನೂ ಕೊಡಲ್ಲ, ಕಣ್ಣಲ್ಲಿ ಕೊಡಲ್ಲ, ಶಬ್ದದಲ್ಲಿ ಕೊಡಲ್ಲ. These are your words. The last word phrase it is while their left hands search my empty pockets. While their left hands, ಎಡಗೈಗಳು ಅವ್ರು ನನ್ನ ಖಾಲಿ ಪಾಕೆಟ್ ನಲ್ಲಿ ಹುಡುಕ್ತಿದ್ದಾವು. Search, evaluating the narrator's worth and power or calculating how he could be exploited. This phrase means as ಅವನ ಕಡೆ ಅವ್ನ ಪಾಕೆಟ್ ಎಂಟಿ ಅದಾವು, ಬಟ್ ಸ್ಟಿಲ್ ಅವ್ರ ಎಡಗೈದಿಂದ, ಬಲಗೈ ಅಲ್ಲ, ಅವ್ರ ಎಡಗೈದಿಂದ ಅವನ ಪಾಕೆಟ್ ಅನ್ನ ಹುಡುಕ್ತಾರೆ ಏನಾದ್ರು ಇದೆಯಾ ಅಂತ ಹೇಳಿ. ಅಂದ್ರೆ ಅವನಲ್ಲಿರುವ ಕ್ಷಮತೆ, ಅಬಿಲಿಟಿ ಅಥವಾ ಶಕ್ತಿ ಅಥವಾ ಯಾವ ರೀತಿಯಿಂದ ಈ ಮನುಷ್ಯನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು, ಹರಾಸ್ ಮಾಡ್ಬೋದು, ತ್ರಾಸ್ ಕೊಡ್ಬೋದು ಆ ಮನುಷ್ಯಗೆ. ನಥಿಂಗ್ ಬಟ್ ಅವನಿಗೆ ಹೆಂಗರ ಮಾಡಿ ಆ ಮನುಷ್ಯನ್ ಹೆಂಗ್ ಲೆಕ್ಕಕ್ಕೆ ತೆಗಿತಿದ್ರಂದ್ರ ಇವನ್ನ ಹೆಂಗ ಆದಷ್ಟು ವೀಕ್ ಮಾಡ್ಬೇಕು, ಫೈನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ, ಫ್ಯಾಮಿಲಿ ವೈಸ್, ಇಮೋಷನ್ಸ್ ವೈಸ್, ಫೇತ್ ವೈಸ್, ಟ್ರಸ್ಟ್ ವೈಸ್, ಹೆಂಗಾದ್ರು ಇವೆಲ್ಲಾನು ಹೋಗ್ಬಿಟ್ರ ಮತ್ತ ದ ಲೈಫ್ ಸ್ಟಾಪ್ಸ್ ಡೆವಲಪಿಂಗ್, ಲೈಫೇ ಇರಂಗಿಲ್ಲ. ಇದ್ ಹೆಂಗಂತಂದ್ರ ಒಂದ್ ಗಿಡ ಬೇಕಂತ ತಂದ್ ಹಚ್ಚೋದು, ಆಮೇಲೆ ನೀರ್ ಹಾಕಲ್ಲ, ಮಣ್ಣು ನೋಡಲ್ಲ, ಅದಕ್ಕ ಬಿಸಿಲು ಕೊಡಲ್ಲ, ಏನು ಕೊಡದೆ ಇದ್ರೆ ಅದು ಗಿಡ ಬೆಳೆಯಲ್ಲ, ಸತ್ತು ಹೋಗ್ಬಿಡ್ತೈತಿ. ಆ ರೀತಿ ಮನುಷ್ಯನ ಜೀವನ ಆಗ್ಬಿಡ್ತೈತಿ. ಸೊ ದೇರ್ ಆರ್ ಸೋ ಮೆನಿ 1 or 2 sentences questions. ಇವತ್ತು ಇದನ್ನ ದಯವಿಟ್ಟು ನೋಡ್ಕೋರಿ. ಅಂಡ್ ಸೊ ಇದನ್ನ ಸ್ಟಾರ್ಟಿಂಗ್ ವರ್ಡ್ ಬರ್ಕೋರಿ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ವಿಲ್ ಮೇಕ್ ಅ ಕ್ಲಾಸ್ ಆಫ್ ಇಟ್. So again the same set of questions will always be faced by you. Critically analyze the poem Once Upon a Time. Critical analyzation ಏನಂತ ಲಾಸ್ಟ್ poem ಅಲ್ಲಿ ಡಿಸ್ಕಸ್ ಮಾಡಿವಿ. ನೀವು ಈ ಕೆಲಸ ಮುಗಿಸ್ಬೇಕು. Explain the impact of westernization expressed in the poem Once Upon a Time. ಆಯಾ ಪಾಯಿಂಟ್ ಅಲ್ಲಿ ವೆಸ್ಟರ್ನ್ ಕಲ್ಚರ್ ಅನ್ನ ಹೇಳಿದಾರೆ. ಆ ಟೈಮ್ ಆ ಪ್ರಭಾವ ಹೆಂಗ್ ಬೀರೇದ ಅನ್ನೋದನ್ನ ಲಿಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಯಾಕಂದ್ರೆ 300 ವರ್ಡ್ಸ್ ಅದ. ಸೊ 1 page. Examine the concern of Okara towards changing African culture. ಅವ್ರಿಗೆ ಯಾಕಷ್ಟು ಮನಸ್ ಹತ್ಯದ ಇದು, ಅವ್ರಿಗೆ ಯಾಕಿಷ್ಟು ಕನ್ಸರ್ನ್ ಡೆವಲಪ್ ಆಗಿದೆ ಅಂತ. Let us study the stanza 1. First ನಿಮ್ಗೆ ಏನ್ ತಿಳಿತದ ಅಷ್ಟು ಹೇಳ್ರಿ, then we shall have this. Okay? Once upon a time, son, a father or a mother is talking to his son or daughter. Now here if she comes, don't know, there is always a son here, but ನಮಗೆ ಇಂಟ್ರೊಡಕ್ಷನ್ ಒಳಗೆ ಹೆಂಗ್ ಕೊಟ್ಟಾರ, he or she ಅಂತ ಕೊಟ್ಟಾರ. ಸನ್ ಇರೋದ್ರಿಂದ ಸದ್ಯಕ್ಕೆ ನಮ್ಮ ವ್ಯೂ ಪಾಯಿಂಟ್ ಒಳಗೆ ಮಗ ಅಂತ ತಿಳ್ಕೊಳ್ಳೋದಲ್ಲ, ಐಮ್ ಸಾರಿ, ಇಟ್ ಇಸ್ ಆಲ್ವೇಸ್ ಸನ್. ಒನ್ಸ್ ಅಪಾನ್ ಅ ಟೈಮ್ ಸನ್, ದೇ ಯೂಸ್ ಟು ಲಾಫ್. ಯೂಸ್ಡ್ ಟು ಅಂತಂದ್ರೆ ಒಂದು ಹ್ಯಾಬಿಟ್. ಐ ಯೂಸ್ ಟು ರೈಟ್ ಅ ಲಾಟ್ ಲಾಸ್ಟ್ ಇಯರ್, ನಾವು ಐ ಹ್ಯಾವ್ ಲೆಫ್ಟ್. ನಾ ಲಾಸ್ಟ್ ಇಯರ್ ಭಾಳ ಬರೀತಿದ್ದೆ, ನಂದೇ ಆದ ವಿಚಾರಗಳನ್ನ ಬರೀತಿದ್ದೆ, ಈಗ ನಿಂತು ಹೋಗ್ಯದ. ಯೂಸ್ಡ್ ಟು ಅನ್ನೋದು ಒಂದು ಹ್ಯಾಬಿಟ್ ವರ್ಡ್. ಒನ್ಸ್ ಅಪಾನ್ ಅ ಟೈಮ್ ಸನ್, ದೇ ಯೂಸ್ ಟು ಲಾಫ್ ವಿತ್ ದೇರ್ ಹಾರ್ಟ್ಸ್. ಮನಸ್ಸಿಂದ ನಗ್ತಿದ್ರು. ಅಂಡ್ ಲಾಫ್ ವಿತ್ ದೇರ್ ಐಸ್, ಕಣ್ಣಾಗೂ ಸೇಮ್ ನಗು ಇರ್ತಿತ್ತು. ಬಟ್ ನಾವ್ ದೇ ಓನ್ಲಿ ಲಾಫ್ ವಿತ್ ದೇರ್ ಟೀತ್. ಅಂದ್ರೆ ಎಷ್ಟ್ ಚೆನ್ನಾಗಿತ್ತು ನೋಡಿದ. ಇಲ್ಲಿ ಹಾರ್ಟ್ ಮನಸ್ಸಿಂದ ನಕ್ರ ಆ ಮುಖದ ಲಕ್ಷಣ ಬೇರೆ ಇರ್ತದೆ. ಕಣ್ಣಲ್ಲಿನೂ ಅದೇ ನಗು ಕಾಣಿಸಿದ್ರ there is always what you can see, a field of sunflower. You feel best if the truth prevailing everywhere. ಎಲ್ಲಾ ಕಡೆ ಸತ್ಯತಾ ಇದ್ರೆ ನಮಗ್ we feel lighter. ಒಂಥರ ಗಾಳಿ ತರ ಲೈಟ್ ಆಗಿರ್ತೀವಿ. Still also when you imagine your own life, having people around you are always trustful. ನಿಮ್ ಸುತ್ತಮುತ್ತಲು ಜನ, ನಿಮ್ ರಿಲೇಟಿವ್ಸ್, ನಿಮ್ ಫ್ರೆಂಡ್ಸ್ ಗ್ರೂಪ್, ಯಾರೇ ಆಗ್ಲಿ, ಮುಖ ಇಷ್ಟು ಲೈಟ್ ಆಗಿ ದೇ ಆಲ್ವೇಸ್ ಕಮ್ ಟು ಯುವರ್ ರೆಸ್ಕ್ಯೂ, ದೇ ಆಲ್ವೇಸ್ ಕಮ್ ಟು ಹೆಲ್ಪ್ ಯು. ಹಂಗಿದ್ದಾಗ ನಿಮ್ಮಲ್ಲಿ ಎಷ್ಟು ಎನರ್ಜಿ ಲೆವೆಲ್ ಇರ್ತದಲ್ಲ, ಯು ಫೀಲ್ ಕಾನ್ಫಿಡೆಂಟ್. ಅಲ್ಲಿ ಈಗೋ ಇರಂಗಿಲ್ಲ, ಅಲ್ಲಿ ಸೊಕ್ಕಿರಂಗಿಲ್ಲ, ನೀವ್ ಹೆಚ್ಚು ನಾವ್ ಕಮ್ಮಿ ಅಂತಿರಲ್ಲ. ಆ ರೀತಿ ರಿಲೇಷನ್ಸ್ ಇದ್ರ, ನಾ ಬ್ಲಡ್ ರಿಲೇಷನ್ಸ್ ಆರ್ ನಾಟ್ ಲಾಂಗ್, and without blood relation there are more stronger relations also. So ನಮ್ ಕಷ್ಟಕ್ಕೆ ಯಾರು ಬಂದಿರ್ತಾರ ಅವರೇ ನಮ್ ನಿಜ ರಿಲೇಷನ್ಸ್ ಆಕ್ಚುಲಿ. ಹಂಗಿದ್ದಾಗ ಹೆಂಗಿರ್ತಿತ್ತು. ಬಟ್ ನಾವು ದೇ ಓನ್ಲಿ ಲಾಫ್ ವಿತ್ ದೇರ್ ಟೀತ್. ಬರೀ ಹಲ್ಲೊಳಗಷ್ಟೇ, ಅಂದ್ರೆ ಬಾಯಿ ಅಗಲ್ ಒಂದೇ ಕಾಣಿಸ್ತೈತಿ, ಕಣ್ಣೊಳಗ ಅದೇ ನಗು ಟ್ರಾನ್ಸ್ಫರ್ ಆಗಲ್ಲ, ಮನಸ್ಸಿಂದ ಅದೇ ನಗು ಬರಲ್ಲ. while their eyes block cold eyes search behind my shadow.
ಅವ್ರ ಕಣ್ಣುಗಳು ಏನ್ ಹುಡುಕ್ತಾವ ಅಂತಂದ್ರ ಕಣ್ಣೊಳಗ್ ಫೀಲಿಂಗ್ಸ್ ಇಲ್ಲ. ಅವ್ರ ಏನ್ ಹುಡುಕ್ತಾರ, ಹೆಂಗರ ಮಾಡಿ ಅವ್ರ ಮುಂದಿರೋ ಮನುಷ್ಯನ ಕೀಳು ಮಟ್ಟಾಗಿ ನೋಡೋ ದೃಷ್ಟಿ, ಹಾಳು ಮಾಡ್ಬೇಕು, ತ್ರಾಸ್ ಕೊಡ್ಬೇಕು, ಹರಾಸ್ ಮಾಡ್ಬೇಕು. ಎಕ್ಸ್ಪ್ಲಾಯ್ಟ್ ಅನ್ನೋ ಶಬ್ದ ಕರೆಕ್ಟ್ ಆಗುತ್ತೆ. SSP ಸ್ಕಾಲರ್ಶಿಪ್ ಯಾವಾಗ ಕೊಡ್ತಾರ್ರಿ ಮೇಡಮ್? ಓ ಬಸವರಾಜ್, ನನಗೇನ್ ಗೊತ್ತು ಬಸವೇಶ್ ಕೊಡ್ತಿ ಅಪ್ಪಿ, ನೀ ಏನಲ್ಲ ಈ ಪೋಯಂ ನಡೆದಾಗ ಇದನ್ ಕೇಳ್ತಿ. ನನಗ್ ಗೊತ್ತಿಲ್ಲ ಬಸವೇಶ, ನಾ ಕಾಲೇಜ್ನಾಗ ಇಲ್ಲ, ಮನ್ಯಾಗದೇನ್. ನೀ ದಯವಿಟ್ಟು ಹರಿ ಸರಿ ಫೋನ್ ಮಾಡಿ ಕೇಳ್ಕೊ, ಕ್ಲಾಸ್ ಮುಗಿದ್ಮೇಲೆ. ಫಸ್ಟ್ ಸ್ಟಾನ್ಸಾ clear students? Then we'll go to second stanza. If clear, thumbs up. ಸಾಕು, ಸ್ಕ್ರೀನ್ಶಾಟ್ ಹೊಡ್ಕೋ. ಗರ್ಲ್ಸ್ ಕ್ಲಿಯರ್? ಅನು, ಐಶ್ವರ್ಯ, ವಿದ್ಯಾ, ವೈಷ್ಣವಿ, ಮಸೂತಿ. If you are clear with the first stanza, then we'll go for second stanza. ಮ್ಯಾಮ್ ಲಾಸ್ಟ್ ಲೈನ್ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ರಿ. Then I have to begin it first. ಮಗನಿಗೆ ತಂದೆ ಹೇಳ್ತಾನೆ, ಒನ್ಸ್ ಅಪಾನ್ ಅ ಟೈಮ್, ಒಂದು ಟೈಮ್ನಾಗ ಮಗ ಮಂದಿ ಮನಸ್ಸಿಂದ ನಗ್ತಿದ್ರು, ಮನಸ್ಪೂರ್ವಕವಾಗಿ ಎಲ್ಲರ ಜೊತೆ ಬೆರೀತಿದ್ರು, ರಿಲೇಷನ್ಸ್ ಇಟ್ಕೋತಿದ್ರು, ಅಂಡ್ ಕಣ್ಣಿಂದನೂ ನಗ್ತಿದ್ರು. ಆ ನಗುವಲ್ಲಿ ಒಂಥರ ಬಾಂಡೇಜ್ ಇತ್ತು, ರಿಲೇಶನ್ಶಿಪ್ ಎಕ್ಸ್ಟೆನ್ಷನ್ ಇತ್ತು, ಖುಷಿ ಇತ್ತು, ನಿಜವಾದ ಖುಷಿ ಕಾಣಿಸ್ತಿತ್ತು. ಆ ನಗುದಿಂದ ಕಣ್ಣಾಗ ಮನಸ್ಸು ಎರಡೂ ಹಗುರವಾಗಿ ಅವ್ರು ಇದ್ದಂಗೆ ಕಾಣಿಸ್ತಿದ್ರು. ಆದ್ರೆ ಈಗ ಬಟ್ ನಾವ್ ದೇ ಓನ್ಲಿ ಲಾಫ್ ವಿತ್ ದರ್ ಟೀತ್. ಅವರು ಬರೀ ನಗ್ತಾರ, ಅದರಲ್ಲಿ ಯಾವ ಫೀಲಿಂಗ್ಸ್ ಇಲ್ಲ. ದೇ ಲಾಫ್ ವಿತ್ ದರ್ ಟೀತ್ ವೈಲ್ ದೇರ್. ಈ ರೀತಿ ನಗುವಾಗ ಸಾಕು, ಈ ನಗ್ತಾರ ನಿಜ, ಹಲ್ಲಿಂದ ನಗ್ತಿರ್ತಾರ ವಿದೌಟ್ ಫೀಲಿಂಗ್ಸ್, ಬಟ್ ಅವ್ರ ಹಿಂದ ಫೀಲಿಂಗ್ಸ್ ಏನ್ ಅಡ್ಕೊಂಡಿರ್ತದಂದ್ರ ವೈಲ್ ದೇರ್ ಐಸ್ ಬ್ಲಾಕ್ ಕೋಲ್ಡ್ ಐಸ್. ಅಂದ್ರೆ ಆ ಕಣ್ಣಲ್ಲಿ ದೇರ್ ಇಸ್ ನೋ ಟ್ರುತ್, ಸತ್ಯಾಂಶ ಇಲ್ಲ. ನಿನ್ ಜೊತೆ ಮಾತಾಡಕತ್ತಾರ ಅಂದ್ರ ಅವ್ರ ಕಣ್ಣಲ್ಲಿ ಆ ವಿಶ್ವಾಸ ನಿಮಗ್ ಬರಲ್ಲ, ಆ ಅನ್ಯೋನ್ಯತೆ ಬರಲ್ಲ. ಹಿಂಗಾಗಿ ಅದನ್ನೇನಂತಾನ ರೈಟರ್, ಐಸ್ ಬ್ಲಾಕ್ ಕೋಲ್ಡ್ ಐಸ್ ಆಗ್ಬಿಟ್ಟಾವ ಈಗ. ಏನು ಆ ಕಣ್ಣುಗಳು, ಆ ಕಣ್ಣಲ್ಲಿ ಯಾವುದೇ ರೀತಿಯಾದ ರಿಲೇಶನ್ಶಿಪ್ ಬಾಂಡೇಜ್ ಇಲ್ಲ. ಅವು ಏನ್ ಹುಡುಕ್ತಾವು ಅಂತಂದ್ರ ಸರ್ಚ್ ಬಿಹೈಂಡ್ ಮೈ shadow. While their eyes block cold eyes, search behind my shadow. Search behind my shadow na meaning in cotton writer. People are hypocritical and they don't mean what they say. They don't mean what they say. ಅವ್ರ ಏನ್ ಮಾತಾಡ್ಲಿಕತ್ತಾರ, ಯಾವ ರೀತಿ ನಗ್ಲಿಕತ್ತಾರ, ಅದು ಸತ್ಯಾಂಶ ಇಲ್ಲ. ಕಣ್ಣಲ್ಲಿ ಯಾವುದೇ ರೀತಿಯಾದ ರಿಲೇಶನ್ ಇಲ್ಲ. ಕ್ಲಿಯರ್ ಸಾಕು? Yes ma'am. Okay. Only ಸಾಕು? Others, girls, ಅಭಿಷೇಕ್, ಐಶ್ವರ್ಯ, ಅಲ್ಲಂ ಪ್ರಭು, ಅನುಷಾ, ಮೆಂಡೆಗಾರ. ಈ ಬಸವೇಶ್ ಕೊರ್ತಿ ಬಂದ್ ಹೋದೇನ? ಆ ಸ್ಕಾಲರ್ಶಿಪ್ ಅದೊಂದು ಕೆಲಸ ಮಾಡ್ಕೊಂಡು ಹೋದ ನೋಡ ಬಸವೇಶ್ ಕೊರ್ತಿ. Clear Vaishnavi? Okay, only you responded. Others are just like that. While their eyes block cold eyes. ಆ ಕಣ್ಣುಗಳು ಹೆಂಗದಾವು? ಕೋಲ್ಡ್ ಅದಾವು, ಫೀಲಿಂಗ್ಸ್ ಇಲ್ಲ. ಬ್ಲಾಕ್ ಅದಾವು, ಯಾಕಂತಂದ್ರೆ ಎಲ್ಲಾ ಇಮೋಷನ್ಸ್ ಕೊಡಬಾರ್ದು, ತೋರಿಸ್ಕೊಡ್ಬಾರ್ದು. ಐಸ್ ಅಂದ್ರ ತಂಪು, ಅಲ್ಲಿ ಜೀವನೇ ಇಲ್ಲ, ಗಟ್ಟಿಯಾಗಿ ನಿಂತು ಬಿಟ್ಟದ. ಅಂದ್ರ ಕೆಟ್ಟ ಬುದ್ಧಿ. ಸರ್ಚ್ ಬಿಹೈಂಡ್ ಮೈ ಶಾಡೋ ಅಂದ್ರೆ ಅವ್ರು ಬರೀ ಹಿಪೋಕ್ರಿಟಿಕಲ್ ಆಗಿ ದೃಷ್ಟಿ ಇಟ್ಕೊಂಡು ನಮಗೊಂದು ಸ್ಮೈಲ್ ಕೊಡ್ತಾರ, ನಮಗ ಆ ರೀತಿಯಿಂದ ನಮ್ ಜೊತೆ ಬೆರೀತಾರ. ಅದೇ ಜನ. ಯಾರು? ದೇ ಅಂದ್ರೆ ಯಾರಿಲ್ಲ? ಪೀಪಲ್. ದೇ ಅಂದ್ರೆ ಪೀಪಲ್. ಒನ್ಸ್ ಅಪಾನ್ ಅ ಟೈಮ್ ಸನ್ ದೇ ಯೂಸ್ ಟು ಲಾಫ್, ಮೀನ್ಸ್ ಹೋಲ್ ದ ಪೀಪಲ್, ಹೋಲ್ ದ ಸೊಸೈಟಿ. But now they only laugh with their teeth. There was a time indeed they used to shake hands with their hearts, but that has gone, son. Gone ಅನ್ನೋ ಕಾರಣಕ್ಕೆ ಹ್ಯಾಸ್ ಬರುತ್ತಿಲ್ಲ. ಗಾನ್ ಅನ್ನೋ V3 ಫಾರ್ಮ್, ಅವಾಗೆ ಹ್ಯಾಸ್ ಬರುತ್ತೆ. Now they shake hands without hearts.
while their left hand search my empty pockets. Left hand search my empty pockets. Idandre meaning en kottara, left hand search my empty pockets means evaluating the narrator's worth and power or calculating how he could be exploited. ಅವನತ್ರ ಎಷ್ಟು ಪವರ್ ಅದ, ಎಷ್ಟವ ವರ್ದಿ ಅದಾನ ನಾವು ಅವನ ಜೊತೆ ರಿಲೇಶನ್ಶಿಪ್ ಇಟ್ಕೊಳಿಕ್ಕೆ. ಅಂದ್ರ ನಮ್ ಏನ್ ಕೆಲಸ ಇರ್ತದ ಅದು ಇವನ್ ಕಡೆ ಆಗ್ತತೋ ಇಲ್ಲೋ, ಆಗ್ಲಿಲ್ಲ ಅಂತಂದ್ರ ರಿಲೇಶನ್ಶಿಪ್ ಬೆಳೆಸ್ಬೇಡ್ರಿ, ಅವಶ್ಯಕತೆ ಇಲ್ಲ. ನಮ್ ನೀಡ್ ಕೆಲಸ, ನಮ್ ನೀಡು ನಮ್ ರಿಕ್ವೈರ್ಮೆಂಟ್ ಆಗ್ತಿದ್ರ ಅವನ ಜೊತೆ ಮಾತಾಡ್ರಿ, ನಗ್ರಿ, ಒಂದು ಸ್ಮೈಲ್ ಕೊಡ್ರಿ, ಇಲ್ಲಂದ್ರ ಅದು ಬೇಡ. ಇಲ್ಲಕಂದ್ರ ಐಸ್ ಬ್ಲಾಕ್ ಕೋಲ್ಡ್ ಐಸ್ ಇಟ್ಕೊಂಡ್ಬಿಡ್ರಿ. ಅವ ಮತ್ ಹೇಳ್ತಾನ ಸೆಕೆಂಡ್ ಸ್ಟಾಂಜಾ ಒಳಗ, ದೇರ್ ವಾಸ್ ಅ ಟೈಮ್ ಇಂಡೀಡ್, ಒಂದ್ ಕಾಲಕ್ಕಲ್ಲಿತ್ತು, ದೇ ಯೂಸ್ ಟು ಶೇಕ್ ಹ್ಯಾಂಡ್ಸ್ ವಿತ್ ದೇರ್ ಹಾರ್ಟ್ಸ್, ಮನಸ್ಸಿಂದ ಹ್ಯಾಂಡ್ ಶೇಕ್ ಮಾಡ್ತಿದ್ರು. ದಟ್ ಮೀನ್ಸ್ ದೇ ಯೂಸ್ ಟು ವೆಲ್ಕಮ್ ಈಚ್ ಅದರ್ ಹೋಲ್ ಹಾರ್ಟೆಡ್ಲಿ. ಬಟ್ ದಟ್ ಹ್ಯಾಸ್ ಗಾನ್ ಸನ್, ಅದು ಇವಾಗ ಈ ಕಾಲ ಇಲ್ಲ ಇವಾಗ. ನಾವ್ ದೇ ಶೇಕ್ ಹ್ಯಾಂಡ್ಸ್ ವಿದೌಟ್ ಹಾರ್ಟ್ಸ್, ಮನಸ್ಸಿಂದ ಮಾಡಲ್ಲ. ವೈಲ್ ದೇರ್ ಲೆಫ್ಟ್ ಹ್ಯಾಂಡ್ ಸರ್ಚ್, ರೈಟ್ ಹ್ಯಾಂಡು ಶೇಕ್ ಮಾಡಿದ್ರು ಸಹ, ಇಫ್ ದೇ ಇನ್ವೈಟ್ ದ ನ್ಯೂ ರಿಲೇಷನ್ಸ್ ಇನ್ ದರ್ ಲೈಫ್, by shaking hand is nothing but introducing or continuing relation. ಹಾಯ್ ಹಲೋ ಅನ್ನೋದಕ್ಕೂ ನಾವು ಶೇಕ್ ಹ್ಯಾಂಡ್ ಮಾಡ್ತೀವಿ. ಅದೇ ಲೆಫ್ಟ್ ಹ್ಯಾಂಡ್ ಏನ್ ಕೆಲಸ ಮಾಡ್ತಿರ್ತದ ಅಂತಂದ್ರ, ಈ ಮನುಷ್ಯ ಎಷ್ಟು ವರ್ತ್ ಅದ, ಇವನ್ ಜೊತೆ ಶೇಕ್ ಹ್ಯಾಂಡ್ ಮಾಡಿದ್ರೆ ನಾಳೆ ನಮ್ಗೆ ಏನ್ ಕೆಲಸ ಆಗಬಹುದು. ದಟ್ ಮೀನ್ಸ್ ದೇರ್ ಇಸ್ ಆಲ್ವೇಸ್ ಅ ಪ್ಲಾನ್ ಟು ಬೈಂಡ್ ರಿಲೇಷನ್ಸ್. ಕ್ಲಿಯರ್? ಸೆಕೆಂಡ್ ಸ್ಟಾಂಜಾ ಕ್ಲಿಯರ್? ಫಸ್ಟ್ ಸೆಕೆಂಡ್ ಸ್ಟಾಂಜಾ ಕ್ಲಿಯರ್ or no, or anywhere stuck? Tell me. Again, Shaku will answer. Vinayak Masuti, individually Helapi. Shaku. Vinayak Masuti. Nikhil, is it clear? First stanza, second stanza. Pawan, ಇವ್ರೇನು ಆನ್ ಮಾಡಿ ಹೋಗ್ಯಾರ ಇವರು? ವಿನಾಯಕ್, ವಿದ್ಯಾ, ವೈಷ್ಣವಿ, ಅಭಿಷೇಕ್ ಹುಣಗುಂದ್, ಆರ್ ಯು ದೇರ್? ಅನುಷಾ ರಾಜ್ಪೂತ್, ಇಕ್ಕಿ ಅಂತೂ ಎದ್ದೋಗಿರ್ತಾಳೆ ಗ್ಯಾರಂಟಿ. ದೀಪಾ, ಕ್ಲಿಯರ್ or any doubt? Unless you say I won't go further. Abhishek, yes. Vinayak Masuti, yes. ಸಾಕು? ನಮ್ ಸಾಕು ಜಾಸ್ತಿ ತಲೆ ಓಡ್ತೈತಿದ್ರಾಗ. ಸಾಕು? ವೈಷ್ಣವಿ, yes. ಓಕೆ, ಇದನ್ನ ಎಕ್ಸಾಂಪಲ್ ತಗೊಂಡ್ ಕುಂತ್ವಿ, ಇನ್ನು ಬಾಳ್ ಹೇಳ್ಬೋದಾ? ಎಲ್ಲ ಲಿಂಗ. Third stanza in last 1 minute. Feel at home! Exclamation mark, exclamatory sentence. Come again, they say. Feel at home. ಅಂದ್ರೆ ಶೇಕ್ ಹ್ಯಾಂಡ್ ಮಾಡೋಣ ಏನಂತಾರ ಅವರು? Feel at home. Come again. ಮನಿಗತೆ ತಿಳ್ಕೊರಿ ಮತ್ ಬರ್ರಿ, they say. And when I come again and I feel at home once, twice, there will be no thrice. ಮೂರನೇ ಸತಿ ಸಾಧ್ಯ ಇಲ್ಲ. Let us see it in the next class. Bye bye.